ನಿನ್ನೆ ಚಿನ್ನದ ಬೆಲೆ ₹1 ಇಳಿಕೆ ಆಯ್ತು. ₹1 ಅಲ್ವಾ, ಏನು ವ್ಯತ್ಯಾಸ ಆಗಲ್ಲ ಬಿಡಿ ಅಂತ ಅಂದ್ವಿ. ಬಟ್ ಇವತ್ತು ಒಳ್ಳೆ ಪ್ರೈಸ್ ಅಲ್ಲಿ ಚಿನ್ನದ ಬೆಲೆ ಇಳಿಕೆ ಆಗಿದೆ. 2 ದಿನಗಳಿಂದ ಚಿನ್ನದ ಬೆಲೆ ಇಳಿಕೆ ಆಗ್ತಾ ಇದೆ. ಇವತ್ತು ಸಹ ಚಿನ್ನದ ಬೆಲೆ ಇಳಿಕೆ ಆಗಿದೆ. ಹಾಗಾದ್ರೆ ಇವತ್ತು ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎವ್ರಿ ಸಿಂಗಲ್ ಡೇ ನಿಮ್ಗೋಸ್ಕರ ಚಿನ್ನ ಮತ್ತೆ ಬೆಳ್ಳಿಯ ದರದ ಬಗ್ಗೆ ವಿಡಿಯೋಸ್ನ ಮಾಡ್ತಾ ಇರ್ತೀನಿ. ಯಾಕಂದ್ರೆ ನಿಮ್ಗೆ ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ ಸಿಗುತ್ತೆ. ಚಿನ್ನದ ಮೇಲೆ ಹೂಡಿಕೆ ಮಾಡ್ಬೇಕಾ ಅಥವಾ ಚಿನ್ನ ಖರೀದಿ ಮಾಡ್ಬೇಕಾ ಅಂತ ಹೇಳಿ ಒಂದು ಬೇಸಿಕ್ ಐಡಿಯಾ ಸಮೇತ ನನ್ನ ಚಾನಲ್ ಇಂದ ನಿಮ್ಗೆ ಸಿಗ್ತಾ ಹೋಗುತ್ತೆ. ತಡ ಮಾಡೋದ್ ಬೇಡ. ಪ್ರೈಸ್ ಕಮ್ಮಿ ಆಗಿದೆ ಅಂತ ಹೇಳಿದೆ, ಸೊ ಖುಷಿಯಲ್ಲಿ ವಿಡಿಯೋ ನೋಡ್ತಾ ಇರ್ತೀರಾ. ಶುರು ಮಾಡೋಣ. ಕರ್ನಾಟಕದಲ್ಲಿ ಇವತ್ತು 22 ಕ್ಯಾರೆಟ್ ಚಿನ್ನ ₹8,720 1 ಗ್ರಾಮ್ಗೆ. ನೆನೆ ₹8,755 ಇತ್ತು. 10 ಗ್ರಾಮಿನ ಚಿನ್ನ ₹87,200, ನೆನೆ ₹87,550. ನೆನ್ನೆಗೂ ಇವತ್ತಿಗೂ ₹35 ಬೆಲೆ ಇಳಿಕೆ ಆಗಿದೆ. ಅಂದ್ರೆ ₹350 ಬೆಲೆ ಇಳಿಕೆ ಆಗಿದೆ. ನೆನೆ ₹1 ಇಳಿಕೆ ಆಯ್ತು, ಇವತ್ತು ₹35. 10 ಗ್ರಾಮಿನ ಚಿನ್ನಕ್ಕೆ ₹350 ಬೆಲೆ ಇಳಿಕೆ ಆಗಿದೆ. 24 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ ₹9,518, ನೆನೆ ₹9,551. 10 ಗ್ರಾಮಿನ ಚಿನ್ನ ₹95,180, ನೆನೆ ₹95,510. ನೆನೆಗೂ ಇವತ್ತಿಗೂ ₹33 ಬೆಲೆ ಕಮ್ಮಿ ಆಯಿತು, ₹330. 10 ಗ್ರಾಮಿನ ಚಿನ್ನಕ್ಕೆ 24 ಕ್ಯಾರೆಟ್ ಚಿನ್ನದಲ್ಲಿ ಕಮ್ಮಿ ಆಗಿದೆ. 18 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ ಇವತ್ತು ₹7,135, ನೆನೆ ₹7,164. 10 ಗ್ರಾಮಿನ ಚಿನ್ನ ₹71,350, ನೆನೆ ₹71,640. ನೆನೆಗೂ ಇವತ್ತಿಗೂ ₹29 ಕಮ್ಮಿ ಆಯಿತು, ₹290. 10 ಗ್ರಾಮಿನ ಚಿನ್ನಕ್ಕೆ ಕಮ್ಮಿ ಆಗಿದೆ. ಎಸ್, ಚಿನ್ನದ ಬೆಲೆ ಇಳಿಕೆ ಆಯಿತು. ಚಿನ್ನ ಇಳಿದು ಬಿಟ್ರೆ ಆಗುತ್ತಾ, ಬೆಳ್ಳಿ ಬೇಡವಾ? ಬೆಳ್ಳಿ ಅನ್ಫಾರ್ಚುನೇಟ್ಲಿ ಬೆಳ್ಳಿಯ ದರ ಜಾಸ್ತಿ ಆಯಿತು. ₹108 ಇತ್ತು, 2 ದಿನದಲ್ಲಿ ಕಮ್ಮಿ ಆಗಿತ್ತು. ಬಟ್ ₹110 ಮತ್ತೆ ₹2 ಬೆಳ್ಳಿಯ ದರ ಜಾಸ್ತಿ ಆಯಿತು. ₹1,10,000 1 kgಯ ಬೆಳ್ಳಿ ದರ ಆಗುತ್ತೆ. ಸೊ ಚಿನ್ನ ಕಮ್ಮಿ ಆಗಿದೆ, ಬೆಳ್ಳಿ ಜಾಸ್ತಿ ಆಗಿದೆ. ಸೊ ಚಿನ್ನ ಕಮ್ಮಿ ಆಗಿದೆಯಲ್ಲ, ತಗೊಳ್ಳಿ, ಖರೀದಿ ಮಾಡಿ. ಇವಾಗ ಮಾಡ್ಬೋದು. ಏನಂದ್ರೆ ನಾನು ಹೇಳೋದು ಮಾರ್ಕೆಟ್ ವ್ಯಾಲ್ಯೂ ಅಲ್ವಾ. ನಿಮ್ಗೆ ಎಕ್ಸ್ಟ್ರಾ ಎಲ್ಲ ಸೇರಿ ನಿಮಗೆ ಒಂದು 10,000 ತನಕ ಆಗುತ್ತೆ. ಇವಾಗ 22 ಕ್ಯಾರೆಟ್ ಚಿನ್ನ 1 ಲಕ್ಷ ಇಟ್ಕೊಂಡ್ಬಿಡಿ, 10 ಗ್ರಾಮಿನ ಚಿನ್ನ ಮಾಡಿಸ್ಕೋತೀನಿ ಅಂತ ಹೇಳಿದ್ರೆ. ಸೊ ಪ್ರೈಸಸ್ಸು ವೇರಿಯೇಷನ್ ಆಗ್ತಾ ಇದೆ. ಪ್ರೈಸಸ್ ಅಲ್ಲಿ ಸಿಕ್ಕಾಪಟ್ಟೆ ವ್ಯತ್ಯಾಸಗಳು ಬರ್ತಾ ಇದಾವೆ. ಸೊ ಇಂಚಿಂಚಾಗಿ ನೋಡಿ ಒಂದೊಂದು ಅಳ್ದು ತಗೋಬೇಕು. ಇವತ್ತು ಹಿಂಗಿರುತ್ತೆ, ನಾಳೆ ಮತ್ತೆ ಪ್ರೈಸ್ ಅಪ್ ಆಗುತ್ತೆ, ಆಮೇಲೆ ಮತ್ತೆ ಡೌನ್ ಆಗುತ್ತೆ, ಇಲ್ಲಾಂದ್ರೆ ಕಾನ್ಸ್ಟೆಂಟ್ ಆಗಿ ನಿಂತ್ಕೊಳ್ಳುತ್ತೆ. ಒಂಥರ ಗ್ರಾಫು ಏರುಪೇರು ಅಲ್ಲಿದೆ. ಸೊ ನೋಡ್ಕೊಂಡು ಚಿನ್ನದ ಮೇಲೆ ನೀವು ಖರೀದಿ ಮಾಡಬಹುದು. ಸೊ ಮದ್ವೆ ಅದು ಇದು ಅಂತೆಲ್ಲ ಸೀಸನ್ ಶುರು ಆಗುತ್ತಲ್ಲ, ನೋಡ್ಕೊಂಡು ಚಿನ್ನದ ಮೇಲೆ ನೀವು ಬಂಡವಾಳ ಹಾಕಿ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ವಿಡಿಯೋ ಒಂದಿಗೆ. ನಮಸ್ಕಾರ.